ಸಿದ್ಧತೆಗೆ ಸ್ವಾಗತ. ಈಗ ನಾನು ನಾಟಿ ಸ್ಟೈಲ್ ಚಿಕನ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾವು ಪಲಾವ್ಗೆ ಮಸಾಲ ರುಬ್ಕೊಳ್ಳೋಣ. ಅದಕ್ಕೆ ನಾನು ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಬಾತ್ ಸಾಮಾನು ಹಾಕ್ತಿದ್ದೀನಿ. ಅದರಲ್ಲಿ ಏನಿದೆ ಅಂದರೆ ಸೋಂಪು, ಚಕ್ಕೆ, ಲವಂಗ, ಸ್ಟಾರು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದಾದಮೇಲೆ ನಾನು ಒಂದು ಏಲಕ್ಕಿ ಮತ್ತು ಸ್ವಲ್ಪ ಪೆಪ್ಪರ್ನ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಬಿಡಿಸಿರೋ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದನ್ನೇ ತೊಗೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡಿ ನೆಕ್ಸ್ಟ್ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಹಿಡಿಯಷ್ಟೇ ಹಾಕಿದ್ದೀನಿ. ಒಂದು ಹಿಡಿಗಿಂತ ಸ್ವಲ್ಪ ಕಡಿಮೆನೇ ಅಂದ್ಕೊಳ್ಳಿ. ಅದ್ರ ಜೊತೆಗೆ ಒಂದೊಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನಾನ ಹಾಕಿ ಚೆನ್ನಾಗಿ ಈಗ ಹುರ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಹುರ್ಕೊಂಡ್ಮೇಲೆ ನಾನು ಸ್ವಲ್ಪ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಬೆಂದಿದೆ. ಇದನ್ನು ನಾವು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಅದ್ರ ಜೊತೆಗೆ ನಾನು 1 ಸ್ಪೂನು ಧನಿಯಾ ಪುಡಿ ಕೂಡ ಸೇರಿಸ್ಕೋತೀನಿ. ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ ಸೈಡಲ್ಲಿ ಇಟ್ಕೊಂಡ್ರೆ ನಮ್ಮ ಬಿರಿಯಾನಿ ಮಸಾಲ ರೆಡಿ. ಈಗ ಅದೇ ಮಡಿಕೆಗೆ ನಾನು ಎಣ್ಣೆ ಹಾಕೋತಿದ್ದೀನಿ ಒಗ್ಗರಣೆಗೆ. ಮೊದಲು ನಾನು ಬಾತ್ ಎಲೆ ಹಾಕ್ಕೊಂಡೆ, ಆಮೇಲೆ ಈರುಳ್ಳಿ ಇದನ್ನು ಸ್ವಲ್ಪ ಬಾಡಿಸ್ಬೇಕು. ಬಾಡಿಸಿದ ನಂತರ ನಾನು ಸ್ವಲ್ಪ ನಾಟಿ ಬಟಾಣಿ ಹಾಕ್ತಾಯಿದ್ದೀನಿ. ನಾಟಿ ಬಟಾಣಿ ಹಾಕಿದ್ರೆ ಬಿರಿಯಾನಿಗೆ ಒಂದು ಬೇರೆ ಟೇಸ್ಟ್ ಕೊಡುತ್ತೆ. ಈಗ ಇದು ಸ್ವಲ್ಪ ಬೆಂದ ಮೇಲೆ ನಾನು ಟೊಮೆಟೊ ಹಾಕ್ತಿದ್ದೀನಿ. ಅಂದಾಜು 1 ಟೊಮೆಟೊ 1 ಈರುಳ್ಳಿ ಹಾಕಿದ್ದೀನಿ ನಾನು. ಇದು ಕೂಡ ಬೆಂದಮೇಲೆ ನಾವು ಮಾಡಿಟ್ಕೊಂಡಿರೋಂತಹ ಮಸಾಲಾನ ಇದಕ್ಕೆ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಅದು ಕೂಡ ಬೆಂದು ಎಣ್ಣೆ ಬಿಡಬೇಕು. ಆಗ ನಮ್ಮ ಮಸಾಲ ಕೂಡ ಬೆಂದಿದೆ ಅಂತ ಅರ್ಥ. ನಾವು ಆಲ್ರೆಡಿ ಹುರಿದಿರೋದ್ರಿಂದ ಮಸಾಲ ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ. ಈಗ ನೋಡಿ ಇದು ಕೂಡ ಬೆಂದಿದೆ. ಈಗ ನಾನು ಚಿಕನ್ ಹಾಕ್ಕೋತಾ ಇದ್ದೀನಿ. ಚಿಕನ್ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ಚಿಕನ್ ಜೊತೆಯಲ್ಲಿ ಮಸಾಲ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಬೇಯಿಸೋಣ. ಸ್ವಲ್ಪ ತಟ್ಟೆ ಮುಚ್ಚಿ ಇಡೋಣ. ಈಗ ನೋಡಿ ಇದು ಕೂಡ ಬೆಂದಿದೆ, ಚಿಕನ್ ಜೊತೆ ಹೊಂದ್ಕೊಂಡಿದೆ. ಈಗ ನಾನು 1 ಗ್ಲಾಸ್ ಜೀರಿಗೆ ಸಾಂಬಾರಿಗೆ 1.5 ಅಷ್ಟು ನೀರು ಹಾಕ್ಕೊಂಡು ಕುದಿಸಿದ್ದೀನಿ. ಈಗ ಕುದೀತಾ ಇರೋದ್ರಿಂದ ನಾನು ಅಕ್ಕಿ ಕೂಡ ಹಾಕೋತಿದ್ದೀನಿ. ನಾನು ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿನ ಈಗ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸಿದ್ರೆ ನಮ್ಮ ಬಿರಿಯಾನಿ ರೆಡಿ ಆಗೋಯ್ತು ನೋಡಿ. ಇದನ್ನು ನಾವು ಈಗ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ. ನಮ್ಮ ನಾಟಿ ಸ್ಟೈಲ್ ಚಿಕನ್ ಪಲಾವ್ ರೆಡಿಯಾಗಿದೆ.